ನಾನು ಡಾಕ್ಟರ್ ಸೌಮ್ಯ ರಮೇಶ್, ದೇವೇಗೌಡರ ಕಿರಿ ಸೊಸೆ. ಪೂಜೆ ಬೆಳಗ್ಗೆನೇ 6:30 ಅಲ್ಲ 7 ಗಂಟೆ ಹಂಗೆ ಶುರುವಾಯಿತು. ಎಲ್ಲ ಪೂಜೆ ಎಲ್ಲ ಮುಗಿಸಿ ಅವ್ರಿಗೆ ಮುಡಿ ಕೊಡೋದಿತ್ತಲ್ಲ, ಅದೆಲ್ಲ ಆದಮೇಲೆ ಅದೆಲ್ಲ ಆದಮೇಲೆ ಪುಣ್ಯಾಹ ಎಲ್ಲ ಆಯಿತು. ಸೊ ಇಲ್ಲಿಗೆ ಬಂದೆಲ್ಲ ಎಡೆ ಎಲ್ಲ ಇಟ್ವಿ. ಅವರು ನನ್ನ ಹಸ್ಬೆಂಡು ಮನೆಗೆ ಹೋಗಿದ್ದಾರೆ, ಅಲ್ಲಿ ಇದಕ್ಕೆ ಕಾಗೆಗೆ ಇಡಬೇಕಲ್ಲ ಎಡೆ, ಅಲ್ಲಿಗೆ ಹೋಗಿದ್ದಾರೆ ಮನೆಗೆ. ಹೌದು, ಇಷ್ಟೊಂದು ಜನ ಈಗಲೂ ಕೂಡ ಸತತ ಒಂದು ಹೆಚ್ಚು ಕಡಿಮೆ ಒಂದು 4 ಅವರ್ ಆಯಿತು, ಇನ್ನೂ ಕೂಡ ಸ್ವಲ್ಪನೂ ಜನ ಕಡಿಮೆ ಆಗ್ತಾರೆ. ಇಷ್ಟೊಂದು ಪ್ರೀತಿ ನೋಡಿದ್ರೆ ಅವ್ರ ಮೇಲೆ ಎಷ್ಟು ಜನ ಪ್ರೀತಿ ಅಭಿಮಾನ ಇಟ್ಟಿರೋ ಅಂತ ಗೊತ್ತಾಗುತ್ತೆ. ಅದು ನಮ್ಮತ್ತೆ ಯಾವಾಗ್ಲೂ ಶಿ ನೆವರ್ ಆಸ್ಪೈರ್ಡ್ ಫಾರ್ ಎನಿ ಮೀಡಿಯಾ ಅಟೆನ್ಷನ್. ಅವರು ಒಳಗೆ ಇದ್ಕೊಂಡೇ ಅವರು ಎಲ್ಲ ಬಂದವ್ರಿಗೆ ಅತಿಥಿ ಸತ್ಕಾರ ಇರ್ಬೋದು, ಆಮೇಲೆ ಪೂಜೆ ಪುನಸ್ಕಾರ ಇರ್ಬೋದು. ಆ್ಯಂಡ್ ಶಿ ವಾಸ್ ಅ ವೆರಿ ಸೆಲ್ಫ್ ಕಂಟೆಂಟೆಡ್ ಆ್ಯಂಡ್ ಫ್ಯಾಮಿಲಿ ಓರಿಯೆಂಟೆಡ್ ವುಮನ್. ಅವರು ಶಿ ಸೆಟ್ಸ್ ಅನ್ ಎಕ್ಸಾಂಪಲ್ ಫಾರ್, ಗೊತ್ತಲ್ಲ ನಿಮಗೆ, ಈಗಿನ ಜನ್ರೇಷನ್ ಅವ್ರಿಗೆ ಲೈಕ್ ನಾಟ್ ವಾಂಟಿಂಗ್ ಟು ಬಿ ಸಮಥಿಂಗ್. ರಾಜಕಾರಣಿಗಳ ಹೆಂಡತಿ ಅಂತ ಅಂದರೆ ಅವ್ರು ಯಾವುದೋ ಒಂದು ಇದರಲ್ಲಿ ಇರ್ತಾರೆ. ನಮ್ಮತ್ತೆ ಆ ಥರ ಎಲ್ಲ. ಶಿ ವಾಸ್ ವೆರಿ ಡೊಸೈಲ್. ಬಂದವ್ರಿಗೆಲ್ಲರಿಗೂ ಕೈಲಾಗಿ ಸಹಾಯ ಮಾಡ್ತಾಯಿದ್ರು. ಆಮೇಲಿಂದ ಕೆಲಸ ಕೊಡ್ಸೋದೇ ಇರ್ಬೋದು, ಆಮೇಲಿಂದ ಇದು ಸೀಟ್ಗಳು ಕೊಡ್ಸೋದೇ ಇರ್ಬೋದು, ಅದೆಲ್ಲ ಮಾಡ್ತಾಯಿದ್ರು ನಮ್ಮತ್ತೆ. ಜನ ಅದನ್ನು ನೆನೆಸ್ಕೊಂಡಿದ್ದಾರೆ. ಆಮೇಲಿಂದ ಅವ್ರ ಅಳಿಯಂದಿರೆಲ್ಲ ಡಾಕ್ಟರ್ಸ್ ಇದ್ರಲ್ಲ, ಡೈರೆಕ್ಟರ್ಸು, ಎಷ್ಟೊಂದು ಜನಕ್ಕೆ ಅಲ್ಲಿ ಅನಾರೋಗ್ಯ ಅಂತ ಬಂದಾಗ ಅಲ್ಲೆಲ್ಲ ಫೋನ್ ಮಾಡಿ ಹೇಳಿ ಅದನ್ನೆಲ್ಲ ಮಾಡ್ತಾಯಿದ್ರು. ನಮ್ಮ ಹಾಸ್ಪಿಟ್ಲಿಗೂ ಅಷ್ಟೇ ಕಳಿಸೋದು ಅದೆಲ್ಲ ಮಾಡ್ತಾಯಿದ್ರು. ಶಿ ಈಸ್ ಎನ್ ಎಕ್ಸಾಂಪಲ್, ಆ ಥರ ಹೇಳ್ಬೋದು. ಚೆನ್ನಮ್ಮ ಅವರು ಅಂದರೆ ದೈವ ಭಕ್ತರು, ಒಂದು ರೀತಿ ಯಾವ ಅರ್ಚಕರು ಕೂಡ ಕಡಿಮೆ ಇಲ್ಲ. ಪೂಜೆ ದೇವಸ್ಥಾನದೊಳಗೆ ಕೂತ್ಬಿಟ್ರೆ ಅಷ್ಟೊಂದು ದೈವ ಭಕ್ತಿಯಿಂದ ಪೂಜೆ ಮಾಡ್ತಾಯಿದ್ರು, ನೀವು ನೋಡಿದ್ದೀರಿ. ಹೌದು. ಅಮ್ಮ, ನನ್ನ ಮದುವೆ ಆಗಿದ್ದು 92 ಡಿಸೆಂಬರ್ನಲ್ಲಿ. ನಮ್ಮ ಮಾವ 94ನಲ್ಲಿ ಚೀಫ್ ಮಿನಿಸ್ಟರ್ ಆದರು. ನನಗೆ ಮದುವೆ ಆದ 1.5 ವರ್ಷಕ್ಕೆ ನಾನು ಅಲ್ಲಿ ಚೀಫ್ ಮಿನಿಸ್ಟ್ರ್ ಮನೆಗೆ ಬಂದಿದ್ದು. ಆವಾಗ ನನಗೆ ಅವ್ರ ಒಡನಾಟ ಒಂದು 3 ವರ್ಷ ಜೊತೆಗೇ ಲೈಕ್ ಇದ್ದಿದ್ದು. ಅವರು CM ಆಗಿದ್ದಾಗ, PM ಆಗಿದ್ದಾಗ, ಅಮ್ಮ ಅನುಗ್ರಹದಲ್ಲಿದ್ದಾಗಲೂ ಅಷ್ಟೇ 5 ಥರ ವೆರೈಟಿ ಅನ್ನ ಮಾಡಿಸ್ತಿದ್ರು ದೇವರಿಗೆ. ಆಮೇಲಿಂದ ಇದು ಮಂಗಳವಾರ ಮತ್ತು ಫ್ರೈಡೇ ಅಂತ ಅಂದರೆ ದೇವ್ರಿಗೆ ಪಾನಕ, ಹೆಸರು ಕಾಳು, ಆಮೇಲೆ ಬ್ರಾಹ್ಮಿನ್ಸ್ ಏನು ಮಾಡ್ತಾರೆ ಅದಕ್ಕಿಂತ ಹೆಚ್ಚಾಗಿ. ಆ್ಯಂಡ್ ಮೋರ್ ಓವರ್ ಶಿ ಹಸ್ ನೆವರ್ ಈಟೆಡ್ ನಾನ್ ವೆಜ್ ಇನ್ ಅವರ್ ಲೈಫ್. ಯು ಶುಡ್ ನೋ ದ್ಯಾಟ್. ನಮ್ಮ ಅತ್ತೆ ಕಡೆಯವರು ಯಾರು, ಅವರು ನನ್ನ ಚಿಕ್ಕತ್ತೆಯವರೆಲ್ಲ ಇರ್ಬೋದು, ನಮ್ಮ ಚಿಕ್ಕತ್ತೆ ಎಲ್ಲ ಇರ್ಬೋದು, ಅವ್ರು ಯಾರೂ ನಾನ್ ವೆಜ್ ತಿಂದಿಲ್ಲ. ಇನ್ಫ್ಯಾಕ್ಟ್ ಈವನ್ ನಮ್ಮ ಮಾವ ಇದ್ದಾರಲ್ಲ, ನಮ್ಮ ಮಾವನವರ ತಾಯಿ ಕೂಡ ಅವರು ನಾನ್ ವೆಜ್ ತಿಂದವರಲ್ಲ. ಸೊ ಈ ವಂಶದಲ್ಲಿ ಆ ಥರ ಬಂದಿದೆ. ನಮ್ಮ ಮನೆ ಹೆಣ್ಮಕ್ಳಿಗೆ ಯಾರು ಹುಡ್ತಾರೆ ಅವರು ನಾನ್ ವೆಜ್ ತಿನ್ನಲ್ಲ. ಈಗ ಇವತ್ತು ಏನೆಲ್ಲ ಅವ್ರಿಗೆ ಇಷ್ಟದ ತಿಂಡಿ ತಿನಿಸುಗಳನ್ನ ಇಟ್ಟು ಪೂಜೆ ಮಾಡಿದ್ರಿ ಮೇಡಮ್? ಎಲ್ಲ ವೆರೈಟಿ ತಿಂಡಿ. ಚಕ್ಲಿ ಅವ್ರಿಗೆ ತುಂಬ ಇಷ್ಟ. ಅದೂ ಅಮ್ಮ ಮಾಡೋ ಚಕ್ಲಿ ಅಂತೂ ಸೂಪರ್. ಅದು ನಮ್ಮದು ಸಿಸ್ಟರ್ ಇನ್ ಲಾಸು ಮತ್ತು ನಂದು 2 ಕೋ-ಸಿಸ್ಟರ್ಸು, ದೊಡ್ಡವರು ಮತ್ತು ಎರಡನೇವ್ರು ತುಂಬ ಚೆನ್ನಾಗಿ ಮಾಡ್ತಾರೆ. ನನಗೆ ಅದು ಗೊತ್ತಿಲ್ಲ ಜಾಸ್ತಿ ಮಾಡೋಕ್ಕೆ, ಚೆನ್ನಾಗಿ ಮಾಡ್ತಾರೆ. ಅಮ್ಮ ಹೋದಾಗೆಲ್ಲ ಚಕ್ಲಿನೇ ಕೊಡ್ತಾ ಇದ್ದಿದ್ದು. ಆಮೇಲೆ ನನ್ನ ಮಗನಿಗೆ ತುಂಬ ಇಷ್ಟ. ಕೊನೆಯದಾಗಿ ಮೇಡಮ್, ಅಮ್ಮ ಅವ್ರನ್ನ ಇಷ್ಟು ವರ್ಷಗಳ ಕಾಲ ಒಡನಾಟ ಇತ್ತು, ತುಂಬ ಮಿಸ್ ಮಾಡ್ಕೊಳ್ತಾರೆ. ಯಾವ ರೀತಿ ಮಿಸ್ ಮಾಡ್ಕೊಳ್ತಾರೆ? ಯುನೋ, ನನಗೇನು ಬೇಜಾರು ಅಂದರೆ ಅವ್ರ ತಾಯಿ, ಅಂದರೆ ನಮ್ಮ ಅತ್ತೆಯವ್ರ ತಾಯಿ 97 ವರ್ಷದ ತನಕ ಬದುಕಿದ್ರು. ಅವ್ರು ಸತ್ತಾಗ 2018. ಶಿ ಹ್ಯಾಡ್ ಅ ಸ್ಟ್ರಾಂಗ್ ಜೀನ್ಸ್. I was wishing that she will really reach 90+ ತನಕ ಇರ್ತಾರೆ ಅನ್ನೋದು. ಆಮೇಲಿಂದ ಇದೊಂಥರ ಹೆಂಗೆ ಅಂದರೆ ಅಮ್ಮನ ಈಗ ಅಕಾಲಿಕ ಒಂಥರ, ಐ ನೋ ಶಿ ವಾಸ್ ಹ್ಯಾವಿಂಗ್ ದಿಸ್ ಬ್ರೀದಿಂಗ್ ಪ್ರಾಬ್ಲಮ್, ಬಟ್ ಅವ್ರದ್ದು ಹೋಗಿ ಬರ್ತಾಯಿದ್ರು ICUಗೆ, ಬಟ್ ಬದುಕ್ತಾರೆ ಅನ್ನೋ ಒಂದು ಇದಿತ್ತು. ಬಟ್ ಇದೊಂಥರ ಸಡನ್ನಾಗಿ ಆಗೋಯ್ತು ಅಂತ ನನಗನ್ಸುತ್ತೆ. ಬಟ್ ವಿ ಆರ್ ಗೋಯಿಂಗ್ ಟು ಮಿಸ್. And for all her 6 children, mother is a mother. There is no replacement ಅದಕ್ಕೆ. ಇದು ಚೆನ್ನಮ್ಮನವರ ಕಿರಿಯ ಸೊಸೆ ಅವರ ಮಾತುಗಳು. ಅಂದರೆ ಅವರ ಎಷ್ಟೊಂದು ಮಾರ್ಗದರ್ಶಕನಾಗಿ, ಗುರುವಾಗಿ, ತಾಯಿಯಾಗಿ ಎಲ್ಲರನ್ನೂ ಕೂಡ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ರು. ಅವರ ಅಗಲಿಕೆ ನಮ್ಮ ಕುಟುಂಬಕ್ಕೆ ತುಂಬಲಾರದ ನಷ್ಟ ಅಂತಕ್ಕಂಥ ನೋವಿನ ನುಡಿಗಳನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಹೇಶ್ ಜೊತೆ ಮಂಜುನಾಥ್, KB, TV9 ಹಾಸನ.